तस्मै विष्णवे प्रभविष्णवे नमः समस्तभूतानामादिभूताय भूभृते अनेकरूपरूपाय विष्णवे प्रभविष्णवे. ವಿಶ್ವದ ಎಲ್ಲೆಡೆಯೂ ತುಂಬಿಕೊಂಡಿರುವಂತಹ ದಕ್ಷನಾದ ಸ್ವಾಮಿ ನಮ್ಮ ವಿಶ್ವದಕ್ಷಿಣನಾಗಿದ್ದಾನೆ. ಭಕ್ತರಿಗೆ ಎಲ್ಲವನ್ನೂ ಈಯುವವನು, ಕಾಲಕಾಲಕ್ಕೆ ಒದಗಿಸಿ ಅದರ ಸ್ವಾಮಿಯಾಗಿ ಅವನನ್ನು ಕೂಡ ಆ ಕಾರ್ಯದಲ್ಲಿ ಪಳಗಿದವನನ್ನಾಗಿಸುವವನು. ಆದ್ದರಿಂದಾಗಿ ಭಗವಂತನನ್ನ ವಿಶ್ವದಕ್ಷಿಣ ಅಂದರು. ಒಂದು ಶ್ರಮದಿಂದ ಮತ್ತೊಂದು ಶ್ರಮದ ಕಡೆಗೆ ಸಾಗುವ ಕಸುಬುತನವೇ ವಿಶ್ರಾಮವಾಗಿ ಭಗವಂತನ ಕಾರ್ಯವನ್ನು ನಮ್ಮಲ್ಲಿ ರೂಢಿಸಿಕೊಳ್ಳುವುದಕ್ಕಾಗಿ ವಿಶ್ರಾಮ ಅಂತ ಸ್ಮರಿಸುವುದು ಅನ್ನುವ ಅಂಶಗಳನ್ನು ನಾವು ನಿನ್ನೆ ಗಮನಿಸಿದೆವು. ವಿಸ್ತಾರ ಸ್ಥಾವರಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ವಿಸ್ತಾರ ಸ್ಥಾವರ ಸ್ಥಾಣು, ಸ್ಥಾವರ ಸ್ಥಾಣು ಅಂತ ಒಂದಾಗಿ ಚಿಂತಿಸುವ ಕ್ರಮವೂ ಇದೆ. ವಿಸ್ತಾರ, ಈ ಶಬ್ದ ನಮಗೆ ಗೊತ್ತು, ತುಂಬ ವಿಸ್ತಾರವಾದ ಜಾಗ ಅಂತ ನಾವು ಹೇಳ್ತೇವೆ, ತುಂಬ ವಿಸ್ತಾರವಾದ ಕಥೆ ಅಂತ ನಾವು ಬಳಸ್ತೇವೆ. ವಿಸ್ತಾರ ಅಂತಂದ್ರೆ ತುಂಬ ವ್ಯಾಪಕವಾಗಿ ತುಂಬಿಕೊಂಡದ್ದು ಅಂತ ಒಂದರ್ಥ. ವ್ಯಾಪಕಗೊಳಿಸುವವನು, ಒಂದು ಅವನು ತುಂಬಿದವನಾದ್ರಿಂದಾಗಿ, ಜಗತ್ತಿನ ಎಲ್ಲೆಡೆ ತುಂಬಿದವನಾದ್ರಿಂದಾಗಿ ಉಳಿದ ಜಗತ್ತಿನ ಎಲ್ಲವನ್ನೂ ಕೂಡ ವ್ಯಾಪಕಗೊಳಿಸ್ತಾನೆ. ಆದ್ರಿಂದಾಗಿ ವಿಸ್ತಾರಯತಿ ಜಗತ್, ಇಡೀ ಜಗತ್ತನ್ನು ಕೂಡ ಬಿಡಿಸಿ ಬಿಡಿಸಿ ಬಿಡಿಸಿ, ಯಾಕಂದ್ರೆ ಮೂಲ ಪ್ರಕೃತಿಯಲ್ಲಿ ಅದು ಸೂಕ್ಷ್ಮ ರೂಪದಲ್ಲಿರುವುದನ್ನ ಮತ್ತಷ್ಟು ಮತ್ತಷ್ಟು ಅದನ್ನು ನಾವು ಕನ್ನಡದಲ್ಲಿ ಬಿತ್ತರಿಸುವುದು ಅಂತ ಬಳಸ್ತೇವೆ. ಬಿತ್ತರಿಸುವುದು ಅಂದ್ರೆ ಹೆಚ್ಚು ಮಾಡುತ್ತಾ ಹೋಗುವುದು ಅಥವಾ ಹೇಳುವುದು ಅನ್ನುವ ಅರ್ಥದಲ್ಲಿ ಆ ಶಬ್ದದ ಪ್ರಯೋಗ ಇದೆ. ಜಗತ್ತು ಸೂಕ್ಷ್ಮವಾಗಿದ್ದದ್ದನ್ನ ಮೂಲ ಪ್ರಕೃತಿಯಿಂದ ಸ್ಥೂಲ ಪ್ರಕೃತಿಯ ಕಡೆಗೆ ಕರೆದೊಯ್ಯುವ ಶಕ್ತಿಯಾಗಿ ಭಗವಂತ ನೆಲೆಸಿದ್ದಾನೆ. ಆದ್ರಿಂದಾಗಿ ಅವನನ್ನ ವಿಸ್ತಾರ ಅಂತ ಕರೀತಾರೆ. ಇನ್ನು ಗುಣಗಳಿಂದ ಅಂತೂ ಅತ್ಯಂತ ವಿಶಾಲನಾದವನೇ. ವಿಸ್ತಾರ ಅಂತ ಅನ್ನೋದು ಗುಣದಿಂದ ವಿಸ್ತಾರ, ದೇಶದಿಂದ ವಿಸ್ತಾರ, ಕಾಲದಿಂದ ವಿಸ್ತಾರ, ಎಲ್ಲ ಕಡೆ ಇದ್ದಾನೆ. ಆದ್ರಿಂದಾಗ ಅವನನ್ನ ವಿಸ್ತಾರ ಅಂತ ಕರೀತಾರೆ. ಇನ್ನು ಮುಖ್ಯವಾಗಿ ಈ ಜಗತ್ತು ಅಥವಾ ಅವನು ಇಷ್ಟು ವಿಸ್ತಾರವಾಗಿದ್ದಾನೆ ಅಂತ ತಿಳಿಯುವುದು ಶಾಸ್ತ್ರದಿಂದ. ಆ ಶಾಸ್ತ್ರವನ್ನು ವಿಸ್ತಾರ ಮಾಡುವುದು ಅವನೇ. ಮಹಾಭಾರತದಂತಹ ಕೃತಿಗಳನ್ನ ಬಿತ್ತರಿಸಿದ್ರಿಂದಲೇನೆ ಈ ಜಗತ್ತಿನ ವೈವಿಧ್ಯವನ್ನ, ಬಹುಚಿತ್ರ ಜಗತ್ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಯಿತು. ಅದರಿಂದಾಗ ಅವನನ್ನ ವಿಸ್ತಾರ ಅಂತ ಕರೆದ್ರು. ಇನ್ನು ಭಗವಂತನನ್ನು ಈ ವಿಶೇಷವಾಗಿ ತಾರದಿಂದಲೇನೆ ಯಾವುದನ್ನ ತಿಳಿಲಿಕ್ಕೆ ಸಾಧ್ಯವೋ ಅಂಥದ್ದನ್ನ ವಿಸ್ತಾರ. ತಿಳಿಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಜ್ಞಾನಿಗಳು ಭಗವಂತನನ್ನು ವಿ ಅನ್ನುವ ಶಕ್ತಿಯ ಕಡೆಗೆ ಸರಂತಿ, ಪರಮಾತ್ಮನ ಕಡೆಗೆ ಸಾಗಬೇಕು ಅಂತ ಬಯಸುವವರೆಲ್ಲರೂ ಕೂಡ ತಾರದಿಂದ ತರಣ, ಅಂದ್ರೆ ದಾಟುವುದು ಅಂತ ಅರ್ಥ. ಓಂಕಾರಕ್ಕೆ ತಾರ ಅಂತ ಹೆಸರು ಯಾಕೆ ಅಂದ್ರೆ ಅದು ದಾಟಿಸುತ್ತೆ ಅಂತ. ವಿಶೇಷವಾದ ತಿಳಿವನ್ನ ಬಯಸುವ ಮಂದಿ, ವಿಶೇಷವಾಗಿ ಭಗವಂತನ ಕಡೆಗೆ ಸಾಗಬೇಕೆನಿಸುವ ಮಂದಿ ವಿಸಾಹ ಅಥವಾ ವಿಸಾನ್ ತಾರಯತಿ, ಓಂಕಾರೇಣ ತಾರಯತಿ ಇತಿ ವಿಸ್ತಾರ. ಇನ್ನು ಚೆನ್ನಾಗಿ ಹೇಳಲ್ಪಟ್ಟಿದ್ದಾನೆ, ಲೋಕದಲ್ಲಿಯೂ ವೇದದಲ್ಲಿಯೂ ಇವನು ವಿಸ್ತೃತವಾಗಿ ತಿಳಿಸಲ್ಪಟ್ಟಿದ್ದಾನೆ. ಅದರಿಂದಾಗಿ ಇವನನ್ನು ವಿಸ್ತಾರ. ಲೋಕದಲ್ಲಿ ಜನರ ಅನುಭವ, ಶಾಸ್ತ್ರಗಳಲ್ಲಿ ಋಷಿಗಳ ದರ್ಶನ, ಅಂದ್ರೆ ಒಂದು ಅಂತರಂಗ ದರ್ಶನ, ಒಂದು ಬಹಿರಂಗ ದರ್ಶನ. ಲೋಕೆ ವೇದೆ,
ಲೋಕದಲ್ಲಿಯೂ ವೇದದಲ್ಲಿಯೂ. ಲೋಕೆ ವೇದೇ ಚ ಪ್ರಥಿತಃ ಅಂತ ಕೃಷ್ಣನೇ ಪುರುಷೋತ್ತಮ ಶಬ್ದವನ್ನ ಬಳಸುವಾಗ ಲೋಕ ಅಂದಾಗ ಹೊರಗಿನ ಜಗತ್ತಿನಲ್ಲುಂಟಾದ ಅನುಭವ, ಮಳೆ ಬೆಳೆ ಬರುವುದಿರುವುದು, ಅಥವಾ ಹೊರಗಿನಿಂದ ಬೇಕಾದಷ್ಟು ಕಷ್ಟ ಕಾಲದಲ್ಲಿ ಆಪತ್ತುಗಳಿಂದ ಪಾರಾಗುವುದು, ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಎಷ್ಟೋ ಘಟನೆಗಳು ನಮ್ಮ ಸುತ್ತ ನಡೀತವೆ. ಇದು ಲೋಕದ ಭಗವತ್ ಪರಿಚಯ. ಇನ್ನು ವೇದ ಅನ್ನೋದು ಅಂತರಂಗದ ದರ್ಶನ. ಅವನಿಗೆ ಕಣ್ಣು ಮುಚ್ಚಿದಾಗ ಭಗವಂತನ ಇನ್ನಷ್ಟು ಸಾವಿರಾರು ಪಟ್ಟು ಹೆಚ್ಚು ಅಪೂರ್ವವಾದ ಅರಿವು ಅಂತರಂಗದಿಂದ ಉಂಟಾಗುತ್ತೆ. ಹೊರಗಿನಿಂದ ಏನು ಕಂಡಿದ್ನೋ ಅದಕ್ಕೆ ಕಣ್ಣಿಗೆ ಒಂದು ಸುಮಾರು ಇಷ್ಟೇ ದಿಕ್ಕಿನ ನಿಯಮ ಇದೆ. ಸುಮಾರು ಒಂದು 40 ಕಿಲೋಮೀಟರ್ ಆಚೆಗಿದ್ದನ್ನೇ ಈ ಕಣ್ಣು ನೋಡಲಾರದು. ಅದರಿಂದಾಗಿ ಅದರ ದರ್ಶನದ ಕಾಣಿಕೆಗೆ ಅಥವಾ ಅದರ ನೋಡುವಿಕೆಗೆ ತುಂಬ ಮಿತಿ ಇದೆ. ಅದರ ಅಂತರಂಗದ ದರ್ಶನ ಅದು ಇಲ್ಲಿ ಕೂತು ಜಗತ್ತಿನ ಯಾವ ಮೂಲೆಯನ್ನೂ ಪರಿಗಣಿಸಬಲ್ಲದು. ಆದ್ದರಿಂದಾಗಿ ಅದರಲ್ಲಿ ಹೆಚ್ಚು ಸತ್ಯ ತುಂಬಿರುತ್ತೆ ಅಂತ. ವೇದಕ್ಕೆ ಅಷ್ಟು ಮಹತ್ವ ಯಾಕೆ ಅಂದರೆ ಅದು ಅಂತರಂಗದಿಂದ ಕಂಡದ್ದು ಮತ್ತು ವಿಶಾಲವಾದ ದೃಷ್ಟಿಯಿಂದ ಕಂಡದ್ದು. ಹೊರಗಿನಿಂದ ನಮ್ಗಾದ ವೈಯಕ್ತಿಕ ಅನುಭವ ಏನಿದೆ ಆ ಮಟ್ಟದಲ್ಲಿ ಅದು ಸತ್ಯವೇ, ಸುಳ್ಳು ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದು ಕಾಲಕ್ರಮೇಣ ಆ ಅನುಭವ ಪ್ರದೇಶದಿಂದ ಬೇರೆ ಆಗ್ಬೋದು, ಕಾಲದಿಂದ ಬೇರೆ ಆಗಬಹುದು. ಅದನ್ನಾಗೆ ಅದನ್ನ ಈ ಸಾಮಾಜಿಕ ಧರ್ಮ ಇದ್ದ ಹಾಗೆ ಆ ವ್ಯವಸ್ಥೆಯನ್ನು, ಈಗ ಸುಖ ದುಃಖ ಅದು ಯಾವ ಕಾಲಕ್ಕೂ ಒಂದೇ ತರ, ಆದರೆ ಅದನ್ನ ಅನುಭವಿಸುವವನಿಗೆ ಅದು ಇಷ್ಟ ಆಗಿದ್ದಾಗ ಸುಖ ಕೊಡುತ್ತೆ, ಇಷ್ಟ ಆಗದೇ ಇದ್ದಾಗ ದುಃಖ ಕೊಡಬಹುದು. ಆದರೆ ಭಗವತ್ ಪ್ರಜ್ಞೆಯಿಂದ ಬಂದ ಜ್ಞಾನ ಅದು ಯಾವಾಗಲೂ ಪೂರ್ಣ ಪ್ರಮಾಣದಲ್ಲಿ ಸತ್ಯವೇ ಆಗಿರುತ್ತೆ. ಅದರಿಂದಾಗಿ ಅದರ ಮಹತ್ವ ದೊಡ್ಡದು. ಅದನ್ನ ಬಿತ್ತರಿಸ್ತಾನೆ ಲೋಕಕ್ಕೆ. ಅದರಿಂದಾಗಿ ಅವನನ್ನು ವಿಸ್ತಾರ ಅಂತ ಕರೆದ್ರು. ಸ್ಥಾವರ ಸ್ಥಾಣು. ನಾವು 428ನೆಯ ನಾಮದಲ್ಲಿದ್ದೇವೆ. ಇದು ಒಂದೇ ಶಬ್ದವಾಗಿ ಬಳಕೆಗೊಂಡಿದೆ ಬಹಳ ಕಡೆ, ಎರಡಾಗಿ ಬಿಡಿಸುವುದು ಇದೆ. ಆದರೆ ಹಿಂದೆ ಸ್ಥಾಣು ಅನ್ನುವ ಶಬ್ದ ಬಂದು ಹೋಗಿದೆ ಒಂದು ಬಾರಿ. ಮತ್ತೊಂದು ಈ ನಾಮದ ಜೋಡಣೆಯಿಂದ ಒಂದು ಸೂಕ್ಷ್ಮವಾದ ವಿಶಿಷ್ಟವಾದ ಅರ್ಥ ನಮಗೆ ಇಲ್ಲಿ ಎದ್ದು ಕಾಣುತ್ತೆ. ಸ್ಥಾವರ ಅಂದ್ರೆ ಸ್ಥಿರವಾಗಿ ನಿಂತಿರುವಂಥವುಗಳು ಅಂತ. ಈಗ ಸ್ಥಾವರ ಜಂಗಮ ಅಂತ ನಾವು ಬಳಸ್ತೇವೆ. ಈ ಮರ, ಬೆಳೆಯುವ ಬಂಡೆ, ಇವೆಲ್ಲವೂ ಕೂಡ ಸ್ಥಾವರ ಜೀವಿಗಳು. ಇನ್ನು ಬರೀ ಸ್ಥಾವರ ಅಂತಂದಾಗ ಜಡವಾದ ಕಲ್ಲು ಮಣ್ಣುಗಳು ಆಗ್ತವೆ. ಉಳಿದಂತೆ ಯಾವ ಪಂಚಭೂತಗಳು ಕೂಡ ಸ್ಥಾವರ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಬಾರಿ ಸ್ಥಾವರ ಜೀವ ಅಂದಾಗ ಅದರಲ್ಲಿ ಚಲನೆ ಇರುತ್ತೆ, ಆದರೆ ಮನುಷ್ಯನಂತೆ ಅಡ್ಡಾಡುವುದು ಇರುವುದಿಲ್ಲ. ಅಂತಹಗಳನ್ನು ಸ್ಥಾವರ ಜೀವಿಗಳು ಅಂತ ಕರೀತಾರೆ. ಜಡವಾದಂತಹ ಸ್ಥಿರ ಪದಾರ್ಥಗಳಲ್ಲಿಯೂ ಚೇತನಮಯವಾದ ಸ್ಥಿರ ಪದಾರ್ಥಗಳಲ್ಲಿಯೂ ಸ್ಥಿತನಾಗಿ, ಹೇಗೆ ಸ್ಥಾಣು ಸ್ಥಿತಃ ಅಣುರೂಪೇಣ, ಅಣುತರನಾಗಿ, ಅಣುತಮನಾಗಿ, ಅವನಿಗಿಂತ ಅಣು ಮತ್ತೊಬ್ಬ ಇಲ್ಲ, ಅಣುರಣೀಯ ಅನ್ಕಲು. ಆದ್ರಿಂದಾಗಿ ಸ್ಥಿರವಾಗಿ ನೆಲೆಸಿರುವ ಸಮಸ್ತ ಜೀವಿಗಳಲ್ಲಿ ಮತ್ತು ಜಡ ಪದಾರ್ಥಗಳಲ್ಲಿ ಅಣುವಾಗಿ, ಜಡ ಪದಾರ್ಥದಲ್ಲಿ ಯಾಕಿರಬೇಕು? ಆ ಜಡ ವಸ್ತುವಿನ ಗುಣಧರ್ಮಗಳನ್ನು ವ್ಯಕ್ತಪಡಿಸಲಿಕ್ಕೆ, ಅದರ ಬಣ್ಣವನ್ನ ಗೊತ್ತುಪಡಿಸಲಿಕ್ಕೆ, ಅದರ ಆಕೃತಿಯನ್ನ ಕೊನೆ ತನಕ ಅದು ಎಲ್ಲಿ ತನಕ ಉಳಿಬೇಕು ಅಂತ ನಿಯಮ ಇದೆಯೋ ಅಲ್ಲಿ ತನಕ ಉಳಿಸ್ಲಿಕ್ಕೆ ಭಗವಂತ ಅದೇ ರೂಪದಿಂದ ಅದೇ ವಸ್ತುವಿನಲ್ಲಿ ನೆಲೆಸಿರ್ತಾನೆ ಅನ್ನುವುದೇ ಆತನ ವ್ಯಾಪಕತ್ವ. ಹಿಂದೆ ವ್ಯಾಪಕ ವಿಸ್ತಾರ ಅಂತ ಹೆಸರು ಬಂತು. ಜಗತ್ತಿನ ಎಲ್ಲ ಕಡೆ ತುಂಬಿದ್ದಾನೆ ಅಂತ, ಜಡದಲ್ಲಿಯೂ ತುಂಬಿದ್ದಾನೆ. ಆದರೆ ಜಡದ ಸ್ವಭಾವ ಅನ್ನೋದು ತಾನು ತಾನಾಗಿ ಯಾವುದೇ ಕ್ರಿಯೆಯಲ್ಲಿ ತೊಡಗುವುದು ಅನ್ನೋದು ಅದಕ್ಕೆ ಎಂದಿಗೂ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದದ್ದಾದ್ರಿಂದಾಗಿ, ಅದರಿಂದ ಇದು ಪ್ರಾಮಾಣಿಕ ಅಥವಾ ನಮ್ಮ ಅನುಭವಕ್ಕೆ ಸತ್ಯ ಅಂತಾದರೆ ಮಾತ್ರ ಜಡದಲ್ಲಿ ಈ ಗುಣ ಇದೆ ಅನ್ನೋದಕ್ಕೆ ಅರ್ಥ ಇದೆ. ಚೇತನದಲ್ಲಿ ಪ್ರೇರಣೆಗೆ ಅನುಗುಣವಾದ
ಚಲನೆ ಇದೆ ಅನ್ನೋದಕ್ಕೆ ಅರ್ಥ ಇರುತ್ತೆ. ಇಲ್ಲಾಂದ್ರೆ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತೆ. ಅದು ಒಂದಕ್ಕೊಂದು ಸಂಬಂಧ ಇಲ್ಲದೆ ಅಥವಾ ಎಲ್ಲವೂ ಒಂದೇ ಆಗಿ ಬೇರ್ಪಡಿಸುವ ಒಂದು ವಿಭಾಜಕ ಗುಣವೇ ಇಲ್ಲ ಅಂತಾಗಿ ಬಿಡುತ್ತೆ. ಅದರಿಂದಾಗಿ ವಿಶೇಷವಾಗಿ ಭಗವಂತನ ನೆಲೆಯನ್ನ ಸ್ಥಾವರದಲ್ಲಿಯೂ ಕೂಡ, ಜಡವಾದ ಪದಾರ್ಥಗಳಲ್ಲಿಯೂ ಕೂಡ ಆತ ನೆಲೆಸಿದ್ದಾನೆ ಅನ್ನೋದನ್ನು ನಾವು ಮರೆಯಕೂಡದು. ಅವನು ಜಡ ಅಲ್ಲ, ಅದು ಸ್ಪಷ್ಟ ನಮಗೆ. ಜಡ ಕಾರ್ಯಕಲಾಪಗಳಿಗೆ ಒದಗ್ತಾ ಇದೆ, ಕೆಲಸಗಳಿಗೆ ಉಪಯೋಗಕ್ಕೆ ಬರ್ತಾ ಇದೆ. ಎತ್ತಿ ಹಾಕಿದಾಗ ಕಾಲ ಮೇಲೆ ಬಿದ್ದಾಗ ನೋವು ನಮಗೆ ಕಲ್ಲಿನಿಂದ ಚೆನ್ನಾಗಿ ಉಂಟಾಗುತ್ತೆ. ಇದೆಲ್ಲ ಅನುಭವ ವೇದ್ಯ. ಈ ಅನುಭವ ಇಲ್ಲ, ಬರೀ ವ್ಯವಹಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಸ್ಥಾವರದ ಯಥಾವತ್ತಾದ ಗುಣಗಳನ್ನ ಇದು ತಾತ್ಕಾಲಿಕ ಅಂತ ಹೇಳೋಣ. ಆ ನೋವು ತಾತ್ಕಾಲಿಕ, ಆ ವಸ್ತು ತಾತ್ಕಾಲಿಕ. ಆಗ ನೋವು ಆಗಿರುವ ಸಮಯ ಮಾತ್ರ ಅದು ಪೂರ್ಣವಾದ ನಮ್ಮ ಹೃದಯಕ್ಕೆ ಬಡಿಯುವಂಥದ್ದು ಜ್ಞಾನ. ಅದರಿಂದಾಗಿ ಅದನ್ನು ಯಾವತ್ತೂ ಕೂಡ ಭಗವಂತನ ಈ ಸ್ಥಾವರದಲ್ಲಿದ್ದಾನೆ ಅನ್ನೋ ವಿಷಯವನ್ನು ನಾವು ಮರೆಯಬಾರದು. ಕೇವಲ ಎಲ್ಲೋ ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಇನ್ಯಾವುದು ಇಂದ್ರಲೋಕದಲ್ಲಿದ್ದಾನೆ ಅಂತ ಅಷ್ಟಕ್ಕೇನೆ ದೇವತಾ ಶಕ್ತಿಗಳನ್ನು ಸೀಮಿತಗೊಳಿಸದೆ ಅವುಗಳಿಗಿರುವ ವ್ಯಾಪ್ತಿಯನ್ನ ಅರ್ಥೈಸಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ನಾಮವನ್ನ, ಸಹಸ್ರನಾಮ, ನಮಗೆ ಭಗವಂತನ ವಿಶಿಷ್ಟವಾದ ರೂಪದ ಪರಿಚಯದ ಜೊತೆಗೆ ಕೊಡ್ತಾ ಇದೆ. ಇಲ್ಲಿ ಸ್ಥಾವರವಾದಂತಹ ಆಕಾಶದಲ್ಲಿ ಕೂಟಸ್ಥಳಾಗಿ ಇರುವ ರಮೆಗೂ ಕೂಡ ಈತ ವರನಾದ್ರಿಂದಾಗಿ ಅವಳನ್ನು ಸ್ಥಾವರ ಅಂತ ಕರೀತಾರೆ. ಅಂದ್ರೆ ಅವನು ಸ್ಥಾವರನಾಗ್ತಾನೆ. ಎಲ್ಲ ಕಡೆ ಇದ್ದು ಅಂದ್ರೆ ಕೂಟಸ್ಥ ಅಂತ. ಆಕಾಶದಲ್ಲಿ ಕೂಟಸ್ಥ ಅನ್ನುವ ರೂಪದಿಂದ ರಮೆ ಇರುವುದರಿಂದ ಅಲ್ಲಿ ಭಗವಂತ ಆಕೆಗೆ ಸಹಾಯಕನಾಗಿ, ಜೊತೆಯಾಗಿ, ವರನಾಗಿ, ಶ್ರೇಷ್ಠನೆನಿಸಿ ತುಂಬಿಕೊಂಡಿದ್ದಾನೆ. ತುಂಬಿದ್ದು ಮಾತ್ರ ಅಲ್ಲ, ತನ್ನ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ಆಕೆಗೆ ಜೊತೆಗಿದ್ದೇ ಅವಳ ಮಹಿಮೆಯನ್ನೂ ಲೋಕದಲ್ಲಿ ಪ್ರಚುರಗೊಳಿಸುವುದಕ್ಕೋಸ್ಕರ, ಪ್ರಕಟಗೊಳಿಸುವುದಕ್ಕೋಸ್ಕರ ನೆಲೆಸಿದ್ದಾನೆ. ಅದರಿಂದಾಗಿ ಅವನನ್ನು ಸ್ಥಾವರ ಸ್ಥಾಣು ಅಂತ ಕರೆದರು. ಮುಂದೆ ಪ್ರಮಾಣಂ, ಈ ಶಬ್ದವನ್ನು ಬೇಕಾದಷ್ಟು ಬಿಡಿಸಿ ನೋಡಬಹುದು. ಸ್ಥಾವರಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ರೂಪವನ್ನ ಸ್ಥಾವರ ಅಥವಾ ಸ್ಥಾಣು ಅನ್ನುವ ಶಬ್ದದಿಂದಲೇ ಕರೀತಾರೆ. ಇದು ಎಲ್ಲ ಕಡೆ ಸಮಾನ. ಯಾವುದೋ ಒಂದು ವಸ್ತುವಿನ ಶಬ್ದವನ್ನ ಹೇಳುತ್ತೋ, ವ್ಯಕ್ತಿಯ ಶಬ್ದವನ್ನ ಹೇಳುತ್ತೋ, ಅಲ್ಲಿ ಅದರ ನಿಯಾಮಕ ರೂಪವಾಗಿ ಅದೇ ಹೆಸರಿನಲ್ಲಿ ಇದ್ದು ಭಗವಂತ ಆ ವಸ್ತುವಿನ ಅಸ್ತಿತ್ವವನ್ನು ಉಳಿಯಗೊಡ್ತಾನೆ ಅನ್ನೋದು ಒಂದು ಸಾರ್ವಕಾಲಿಕವಾದ, ಸಾರ್ವದೈಶಿಕವಾದ ಅರ್ಥ. ಎಲ್ಲ ಕಾಲದಲ್ಲೂ ಈ ಅರ್ಥ ಇದ್ದೇ ಇರುತ್ತೆ. ಇದು ಬಿಟ್ಟು ಇನ್ನು ವಿಶೇಷವಾದ ಕಾರ್ಯವನ್ನ ಭಗವಂತ ನಡೆಸ್ತಾನೆ, ಗುಣವನ್ನ ಈ ಶಬ್ದದಿಂದ ನಮಗೆ ತೋರಗೊಡ್ತಾನೆ ಅನ್ನೋದನ್ನು ನಾವು ಚಿಂತಿಸಬೇಕಷ್ಟೇ. ಅವನನ್ನು ಸ್ಥಾಣು ಅಂತ ನಾವು ಲೋಕದಲ್ಲಿ ಕರೆಯುವುದು, ನಮಗೆ ಸ್ಥಾಣು ಅನ್ನುವ ಶಬ್ದವನ್ನು ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಒಂದು ಸ್ಥಾಣೋರಯಂ ಅಪರಾಧ, ಇದು ಸ್ಥಾಣುವಿನ ನ ಸ್ಥಾಣೋರಯಂ ಅಪರಾಧ. ಈಗ ಯದೇನ ಮಂದೋನ ಪಶ್ಯತಿ ಅಂತ ಒಂದು ಮಾತಿದೆ. ಒಬ್ಬ ಕುರುಡ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಕಂಬವನ್ನು ತಲೆಗೆ ಬಡಿಯುತ್ತೆ. ಆಗ ಏನಿದು ಕಂಬ ದಾರಿಯಲ್ಲೆಲ್ಲ ನೆಟ್ಟಿದ್ದಾರೆ ಅಂತ ಅವನು ಬೈಕೊಂಡ್ರೆ ಆಗ ಉಳಿದವ್ರು ಹೇಳ್ತಾರೆ, ಅಲ್ಲಪ್ಪ, ಕಣ್ ಕಾಣದೇ ಇರುವುದು ನಿನಗೆ, ಕಂಬ ಅದರ ಪಾಡಿಗೆ ಅದು ಅಲ್ಲಿದೆ, ಅದು ತನ್ನ ಮೇಲಿನ ಪ್ರಾಸಾದವನ್ನ ಅಥವಾ ಮೇಲಿನ ಉಪ್ಪರಿಗೆಯನ್ನ ಅದು ಹೊತ್ತು ನಿಲ್ಲಿಕ್ಕೋಸ್ಕರ ಅಲ್ಲಿ ಹಾಗೆ ಕಟ್ಟಿದ್ದಾರೆ ಆ ಕಂಬವನ್ನ. ಕಣ್ಣು ಕಾಣಿಸ್ಲಿಲ್ಲ ಅನ್ನೋದಕ್ಕೋಸ್ಕರ ಕಂಬಕ್ಕೆ ಅಪರಾಧ ಅಲ್ಲ. ಕಂಬ ಅಂದ್ರೆ ಒಂದ್ ಕಡೆ ಸ್ಥಿರವಾಗಿರುವಂಥದ್ದು. ಭಗವಂತನು ಈ ಕಂಬ ಅನ್ನುವ ಹಾಗೆ, ಸ್ಥಾಣು ಅಂದ್ರೆ ಸ್ತಂಭ ಅನ್ನುವ ಹಾಗೆ ಒಂದೇ ಕಡೆ ಇರುವವನು ಅಂದ್ರೆ ಅಲ್ಲ ಅಂತ ಅನ್ನೋದನ್ನ ಈ ಸ್ಥಾಣು ಶಬ್ದ ಹೇಳುತ್ತೆ. ಸ್ಥಾಣು ಅಂದ್ರೆ ಸ್ಥಿತ್ವಾಪಿ ಅಣತಿ. ಅಣತಿ ಅಂದ್ರೆ ಅಣಗತವು. ಒಂದೇ ಕಡೆ ಇದ್ರೂ ಉಪನಿಷತ್ತಿನಲ್ಲೇ ಈ ಮಾತು ಬರುತ್ತೆ.
ಶಯಾನೋ ಯಾತಿ ಸರ್ವತಃ, ಅವನು ಒಂದೆಡೆ ಇದ್ದೇ ಎಲ್ಲ ಕಡೆ ತಿರುಗ್ತಾ ಇರ್ತಾನೆ ಅಂತ. ಅಂದ್ರೆ ಜಡದಲ್ಲಿದ್ದೂ ತಿರುಗ್ತಾ ಇರ್ತಾನೆ, ಒಂದು ಕಡೆ ಸ್ಥಿರವಾಗಿರುವಂತೆಯೇ ತಿರುಗಾಟ ಅನ್ನೋದು ಅವನಿಗೆ ಸಹಜವಾದ ಪ್ರಕ್ರಿಯೆ. ಅದರಿಂದಾಗ ಅವನನ್ನ ಸ್ಥಾವರ ಸ್ಥಾಣು, ಸ್ಥಾವರಗಳಲ್ಲಿ ಸ್ಥಿತನಾಗಿಯೂ ಅಣತಿ ಇಡೀ ಜಗತ್ತಿನ ಎಲ್ಲ ಕಡೆಗೂ ಕೂಡ ತಿರುಗಾಡುತ್ತಾನೆ. ಅದರಿಂದಾಗಿ ಅವನನ್ನ ಸ್ಥಾವರ ಸ್ಥಾಣು ಅಂತ ಹೇಳಿದರು. ಇನ್ನು ಸ್ಥ ಅಂದ್ರೆ ಸ್ವ ಅಂಕೆಯಲ್ಲಿ, ತನ್ನ ಸ್ಥಿರವಾದ ಅಂಕೆಯಲ್ಲಿ ಮಹಿಮೆಯಲ್ಲಿ ನಿಂತವನು, ಮತ್ತು ಸ್ವತಃ ತಾನು ತನ್ನ ಸ್ವತಂತ್ರವಾದ ಮಹಿಮೆಯಿಂದ ಇರುವವನು, ಅವರರಾದಂತಹ ಬ್ರಹ್ಮಾದಿಗಳಲ್ಲೂ ಇದ್ದು ಅವರ ಶಕ್ತಿಯನ್ನು ಪ್ರಕಟಗೊಳಿಸುವವನು. ತುಂಬ ಚಂದದ ವಿಭಾಗವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅಂದ್ರೆ ಸ್ವತಃ ಅವನು ಈ ಯಾವ ದೇವತೆಗಳು ಜಗತ್ತಿನ ಸೊತ್ತುಗಳಿಲ್ಲದೆ ಇದ್ದಾಗಲೂ ಸ್ವ ಮಹಿಮೆಯಿಂದಲೇ ನೆಲೆಸುವವನು. ಆದ್ರಿಂದಾಗ ಅವನನ್ನ ಸ್ಥ ಅವರ ಅಂದ್ರೆ ಕೆಳಗಿನವರು ಅಂತ ಅರ್ಥ. ಪರಾವರ ಅನ್ನೋ ಶಬ್ದಗಳನ್ನ ಬಳಸ್ತಾರೆ. ಅವರರು ಅಂದ್ರೆ ಅವನ ಸಾಮರ್ಥ್ಯಕ್ಕಿಂತ ಕಡಿಮೆ ಸಾಮರ್ಥ್ಯ ಇರುವವರು, ದೇವತೆಗಳು ಅಂತ ಒಟ್ಟರ್ಥ. ಅಕಾರನನ್ನೇ ವರನಾಗಿ ಸ್ವೀಕರಿಸಿದವರು ಅವರರು, ಪರಮಾತ್ಮನನ್ನೇ ಶ್ರೇಷ್ಠ ಅಂತ ಒಪ್ಪಿಕೊಂಡವರು ಅಂತ ಅರ್ಥ ಅಷ್ಟೇ. ಅದು ಅವರಿಗೆ ಇಷ್ಟ. ನಮ್ಮನ್ನು ನೀವು ಅವರರು ಅಂತ ಹೇಳ್ತೀರಿ ಅಂತ ಅವ್ರು ಯಾರು ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಅವರದ್ದೇ ಅನೇಕ ಪ್ರಾರ್ಥನೆಗಳಲ್ಲಿ ನಾವು ಭಗವಂತನಿಗಿಂತ ಅವರರು ಅಂತ ಶ್ರದ್ಧೆಯಿಂದ ಹೇಳ್ಕೊಳ್ತಾಳೆ, ಪ್ರೀತಿಯಿಂದ ಆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗಾಗಿ ಭಗವಂತನ ಸಾಮರ್ಥ್ಯದ ಎದುರು ತಾವು ಅವರರು ಅಂತ ಒಪ್ಪಿಕೊಂಡಂತಹ ದೇವತೆಗಳು ಕೂಡ ಆ ದೇವತೆಗಳಲ್ಲೂ ನೆಲೆಸಿ ಅವರಿಗೆ ಬೇಕಾದ ತಿಳಿವನ್ನು ನೀಡುತ್ತಾನೆ. ಅದರಿಂದಾಗಿ ಅವರನ್ನ ಭಗವಂತನನ್ನ ಸ್ಥಾವರ ಸ್ಥಾಣು ಅಂತ ಕರೀತಾರೆ. ತಾನು ತಿಳಿತಾನೆ, ಉಳಿದವರನ್ನು ಕೂಡ ಚೆನ್ನಾಗಿ ತಿಳಿಯುವಂತೆ ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ಸ್ಥಾವರ ಸ್ಥಾಣು ಅನ್ನುವ ಶಬ್ದದಿಂದ ಕರೀತಾರೆ. ಇದರ ನಂತರ ಪ್ರಮಾಣಂ, ಬೀಜಂ, ಅವ್ಯಯಂ ಅನ್ನುವ ನಾಮಾನುಸಂಧಾನವನ್ನ ಮತ್ತೆ ನಾವು ಕೃಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.